ಹಾಯ್ ಎಲ್ಲರಿಗೂ ನಮಸ್ಕಾರ. ಸಹಕಾರ ಕಲಿಕೆಯ ಮತ್ತೊಂದು ವಿಡಿಯೋ ಸರಣಿಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಆತ್ಮೀಯವಾದ ಸ್ವಾಗತ. ನಾನು ಸತೀಶ್, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ TETಯಲ್ಲಿ 2014ರಿಂದ 2024ರವರೆಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಮನದಲ್ಲಿಟ್ಕೊಂಡು ನಾನೇನು ಮಾಡಿದ್ದೀನಿ ಅಂತಂದರೆ, ಅಂತಹ ಪ್ರಮುಖ ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳಿಗೆ 4 ಆಯ್ಕೆಗಳ ಸಮಗ್ರ ವಿವರಣೆಯನ್ನು ಕೊಡುವವನಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ದೇ ಆಗಿದ್ದಲ್ಲಿ ನೀವು ಖಂಡಿತವಾಗಿಯೂ ಈ ಭೂಗೋಳಶಾಸ್ತ್ರ ವಿಷಯದ ಮೇಲೆ 4ರಿಂದ 5 ಅಂಕಗಳು ಖಂಡಿತವಾಗಿ ಬಂದೇ ಬರುತ್ತೆ ಅನ್ನೋ ಭರವಸೆಯೊಂದಿಗೆ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ ಹೀಗಿದೆ: ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು. ಆಯ್ಕೆ 1 361 ದಶಲಕ್ಷ ಚದರ ಕಿಲೋಮೀಟರ್. ಆಯ್ಕೆ 2 157 ದಶಲಕ್ಷ ಚದರ ಕಿಲೋಮೀಟರ್. ಆಯ್ಕೆ 3 149 ದಶಲಕ್ಷ ಚದರ ಕಿಲೋಮೀಟರ್. ಆಯ್ಕೆ 4 147 ದಶಲಕ್ಷ ಚದರ ಕಿಲೋಮೀಟರ್. ನಾನು ನೇರವಾಗಿ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 149 ದಶಲಕ್ಷ ಚದರ ಕಿಲೋಮೀಟರ್. ಹಾಗಾದರೆ ಈ ಭೂಮಿಯ ನಾವು ಗಾತ್ರವನ್ನು ನೋಡೋದಾದರೆ ಈ ಸೌರಮಂಡಲದಲ್ಲಿ ಈ ಭೂಮಿಯ ಗಾತ್ರ ಎಷ್ಟಿದೆ, ಹಾಗೇನೆ ಈ ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ನೋಡಿ, ಇದು ಸೌರಮಂಡಲ. ಈ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಈ 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತ ಯಾವುದನ್ನು ಕರಿತೀವಿ ನಾವು? ಗುರು ಗ್ರಹವನ್ನ ಕರಿತೀವಿ. ಹಾಗೇನೆ ಅತಿ ಚಿಕ್ಕ ಗ್ರಹ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಬುಧ ಗ್ರಹ. ಇದನ್ನ ನಾವು ಚಿಕ್ಕ ಗ್ರಹ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಇಲ್ಲಿ ಸೂರ್ಯ ಕಾಣಿಸ್ತಾ ಇದೆ. ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಸೂರ್ಯನಿಂದ ಭೂಮಿಯು ಎಷ್ಟನೇ ಗ್ರಹವಾಗಿದೆ? ಎಸ್, ಇದಕ್ಕೆ ಸರಿಯಾದ ಉತ್ತರ 3ನೇ ಗ್ರಹವಾಗಿದೆ. ಹಾಗೇನೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಸೌರಮಂಡಲದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹವಾಗಿದೆ ಅಂತೇಳಿ ಕೂಡ ಕೇಳ್ತಾರೆ. ಎಷ್ಟು ಅಂತಂದ್ರೆ 5ನೇ ದೊಡ್ಡ ಗ್ರಹವಾಗಿದೆ. ಇಷ್ಟು ತಿಳ್ಕೊಂಡ್ಮೇಲೆ ನಾವೇನ್ ತಿಳ್ಕೋಬೇಕು ಅಂತ ಹೇಳಿದ್ರೆ, ಭೂಮಿಯ ಆಕಾರ ಮತ್ತು ಗಾತ್ರ. ನೋಡಿ, ಭೂಮಿಯು ಚಂದ್ರನಿಗಿಂತ 4 ಪಟ್ಟು ದೊಡ್ಡದಿದ್ದು ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಆಮೇಲೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಅಂತ ಹೇಳಿದ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟಿದೆ. ಇದರಲ್ಲಿ ನೀರಿನ ಪ್ರಮಾಣ ಅಂದ್ರೆ ಜಲಭಾಗ ಅಂತ ಹೇಳಿ ಕರಿತೀವಿ ಅದನ್ನ, ಅದೆಷ್ಟಿದೆ ಅಂತ ಹೇಳಿದ್ರೆ 361 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟಿದೆ. ಹಾಗೇನೆ ಭೂಭಾಗ ಅಂತ ಕರಿತೀವಿ. ಈ ಭೂಮಿ ಎಷ್ಟಿದೆ ಅಂತ ಹೇಳಿದ್ರೆ 149 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟಿದೆ. ಈ ಭೂ ಮತ್ತು ಜಲಭಾಗಗಳನ್ನ ಒಟ್ಟು ಒಳಗೊಂಡು 510 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಹಾಗಾದ್ರೆ ಇದನ್ನ ನಾವು ಭೂಮಿಯಲ್ಲಿ 2 ಪ್ರಧಾನ ಗೋಳಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ನೋಡ್ರಿ, ಇದು ಭೂಮಿಯನ್ನ ನಾವು ಮಧ್ಯಭಾಗದಲ್ಲಿ ಒಂದು ಸಾಮಾಜಿಕ ವೃತ್ತ ಆದೋಗುತ್ತೆ. ಇದರ ಉತ್ತರದಲ್ಲಿ ಅಂದ್ರೆ ಇದನ್ನ ನಾವು ಉತ್ತರ ಗೋಳಾರ್ಧ ಅಂತ ಕರಿತೀವಿ. ದಕ್ಷಿಣಕ್ಕೆ ಬಂದ್ರೆ ದಕ್ಷಿಣ ಗೋಳಾರ್ಧ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗವಿದ್ರೆ 40% ಇಲ್ಲಿ ಜಲಭಾಗವಿದೆ. ಹಾಗಾಗಿ ಇದನ್ನು ನಾವು ಭೂಪ್ರಧಾನ ಗೋಳ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಭೂಪ್ರಧಾನ ಗೋಳ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ ದಕ್ಷಿಣ ಕಡೆ ಬಂದ್ರೆ ಇಲ್ಲಿ ನೋಡಿ 81% ನೀರಿನ ಪ್ರಮಾಣವಿದ್ರೆ 19% ಇಲ್ಲಿ ಭೂಮಿಯ ಪ್ರಮಾಣವಿದೆ. ಹಾಗಾಗಿ ಈ ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳ, ಇಲ್ಲಿ ಕಾಣಿಸ್ತಾ ಇದೆ, ಜಲಪ್ರಧಾನ ಗೋಳ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಹಾಗೇನೆ ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ, ಇನ್ನೊಂದು ಪ್ರಶ್ನೆ ನೋಡಿ, ಇದು ಪ್ರಮುಖವಾದ ಅಂಶವಾದ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಭೂ ಮತ್ತು ಜಲರಾಶಿಗಳ ನಡುವಿನ ಅನುಪಾತವೆಷ್ಟು ಅಂತ ಹೇಳ್ಬಿಟ್ಟು ಹಳೆಯ GPT ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಇಲ್ಲಿದೆ 1:2.43 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಈ ಮಾಹಿತಿ ನಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನೋಡ್ರಿ, ಇಲ್ಲಿ ಕಾಣಿಸುತ್ತೆ, ಇದು 8ನೇ ತರಗತಿಯ ಪಠ್ಯಪುಸ್ತಕ. ಇದರಲ್ಲಿ ನಮಗೆ ಎಲ್ಲವೂ ಕೂಡ ಮಾಹಿತಿ ಲಭ್ಯ ಇದೆ. ಇದನ್ನ ಸರಿಯಾಗಿ ಒಂದು ಬಾರಿ ಇದನ್ನ ಸರಿಯಾಗಿ ನೋಡ್ಕೊಳ್ರಿ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಆಯ್ಕೆ 1 0 ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ತಪ್ಪಾಗಿದೆ. ಇನ್ನು ಆಯ್ಕೆ 2 23.5 ಡಿಗ್ರಿ ಉತ್ತರ ಅಕ್ಷಾಂಶ ಸಮಭಾಜಕ ವೃತ್ತ, ಇದು ಕೂಡ ತಪ್ಪಾಗಿದೆ. ಇನ್ನು ಆಯ್ಕೆ 3 66.5 ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ, ಇದು ಕೂಡ ತಪ್ಪಾಗಿದೆ. ಆಯ್ಕೆ 4 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಟಿಕ್ ವೃತ್ತ, ಈ ಹೇಳಿಕೆ ಇದರಲ್ಲಿ ಸರಿಯಾಗಿದೆ. ಅವ್ರು ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ, 4 ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಹೇಳಿದ್ರೆ ಆಯ್ಕೆ 4 ಆಗಿದೆ. ಹಾಗಾದ್ರೆ
ಇದನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಪ್ರಮುಖ ಅಕ್ಷಾಂಶಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಪ್ರಮುಖ ಅಕ್ಷಾಂಶಗಳು. ಹಾಗಾದ್ರೆ ಅಕ್ಷಾಂಶ ಎಂದರೇನು ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ. ನೋಡಿ, ಇದು ಭೂಮಿಯು ಭೂಮ್ಯಾಕರ್ ಗೋಳಾಕಾರವಾಗಿದೆ ಅಂತೀವಿ, ಜಿಯಾಡ್ ಆಕಾರದಲ್ಲಿದೆ ಅಂತ ಕರಿತೀವಿ. ಹಾಗಾದ್ರೆ ಭೂಮಿಯ ಪೂರ್ವದಿಂದ ಮತ್ತು ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡ್ರಿ, ಈ ಭೂಮಧ್ಯ ರೇಖೆಯನ್ನು ನಾವು 0 ಡಿಗ್ರಿ ಸಂಭಾಜಕ ವೃತ್ತ ಅಂತೇಳಿ ಕರಿತೀವಿ. ಇದರ ಉತ್ತರಕ್ಕೆ ಅಂದ್ರೆ ಉತ್ತರ ಗೋಳಾರ್ಧ, ಇದರ ದಕ್ಷಿಣಕ್ಕೆ ದಕ್ಷಿಣ ಗೋಳಾರ್ಧ. ಈ ದಕ್ಷಿಣ ಗೋಳಾರ್ಧದಲ್ಲಿ 90 ಅಕ್ಷಾಂಶಗಳಿದ್ರೆ ಉತ್ತರ ಗೋಳಾರ್ಧದ ಕಡೆಗೆ ಎಷ್ಟಿದಾವೆ? 90 ಅಕ್ಷಾಂಶಗಳು ಕಂಡು ಬರುತ್ತೆ. 90 ಪ್ಲಸ್ 0 ಡಿಗ್ರಿ ಸಂಭಾಜಕ ವೃತ್ತವನ್ನು ಒಳಗೊಂಡು ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 181 ಅಕ್ಷಾಂಶಗಳಿವೆ. ಈ 181 ಅಕ್ಷಾಂಶಗಳಲ್ಲಿ ಪ್ರಮುಖ ಅಕ್ಷಾಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಪ್ರಮುಖ ಅಕ್ಷಾಂಶಗಳು ಎಷ್ಟಿದೆ ಅಂತ ಹೇಳಿದ್ರೆ 7 ಇದಾವೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, 7 ಪ್ರಮುಖ ಅಕ್ಷಾಂಶಗಳು ನಮಗೆ ಲಭ್ಯ ಆಗ್ತವೆ. ಆ ಪ್ರಮುಖ 7 ಅಕ್ಷಾಂಶಗಳು ಯಾವ್ಯಾವ ಹಾಗಾದ್ರೆ? ಇದು ಭೂಮಿ, ಇದು ಮಧ್ಯಭಾಗದಲ್ಲಿ ಆದೋಗಿರೋದು ಸಮಭಾಜಕ ವೃತ್ತ, ಇದನ್ನ 0 ಡಿಗ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನ ಉತ್ತರಕ್ಕೆ 23 ಡಿಗ್ರಿ ಆದೋಗಿರೋದು ಇದನ್ನ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ. ಹಾಗೇನೆ ದಕ್ಷಿಣಕ್ಕೆ 23 ಡಿಗ್ರಿ ಆದು ಹೋಗಿರೋದನ್ನ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ ಉತ್ತರದ ಕಡೆ ಬಂದ್ರೆ 66 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಉತ್ತರ ಧ್ರುವ ಅಥವಾ ಆರ್ಕಟಿಕ್ ವೃತ್ತ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ ದಕ್ಷಿಣದ 66 ಡಿಗ್ರಿ ಈ ಕಡೆ ಬಂದ್ರೆ ನೋಡ್ರಿ, ಇದನ್ನ ದಕ್ಷಿಣ ಧ್ರುವ ಅಥವಾ ಅಂಟಾರ್ಟಿಕ್ ವೃತ್ತ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪ್ರಶ್ನೆಯನ್ನ ಸರಿಯಾದ ಜೋಡಿ ಇತ್ತು ಅಲ್ಲಿ ಕೇಳಿದ್ರು ಆಯ್ಕೆಯಲ್ಲಿ. ಇನ್ನ ಕೆಳಗಡೆ ದಕ್ಷಿಣದ ಕಡೆ 90 ಡಿಗ್ರಿಗೆ ನಾವು ದಕ್ಷಿಣ ಧ್ರುವ ಅಂತ ಹೇಳ್ಬಿಟ್ಟು ಕರೆದ್ರೆ ಉತ್ತರದ ಕಡೆ 90 ಡಿಗ್ರಿಗೆ ನಾವು ಉತ್ತರ ಧ್ರುವ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಅಕ್ಷಾಂಶಗಳ ಮೇಲೆ ಮತ್ತೇನು ಪ್ರಶ್ನೆಗಳು ಬರಬಹುದು ಅನ್ನೋದಾದ್ರೆ ಈ ಅಕ್ಷಾಂಶಗಳನ್ನ ಪ್ರಮುಖವಾಗಿ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಮುಂದಿನ ಪ್ರಶ್ನೆಗಳು ಕೂಡ ಅಕ್ಷಾಂಶಗಳ ಮೇಲೇನೆ ಇವೆ. ಹಾಗಾಗಿ ಇದನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಈ ಅಕ್ಷಾಂಶಗಳು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ನಡುವಿನ ಅಂತರ ಎಷ್ಟು ಅಂತ ಹೇಳಿದ್ರೆ 110.4 ಕಿಲೋಮೀಟರ್ ಇರುತ್ತೆ. ಅದು ಇಲ್ಲಿದೆ ನೋಡ್ರಿ, ಇದನ್ನ ಗಮನಿಸಬೇಕು. ಇದು ಪ್ರಮುಖ ಅಂಶವಾಗುತ್ತೆ. ಇಷ್ಟು ತಿಳ್ಕೊಂಡ್ರಿ ಅಂತಂದ್ರೆ ಸಾಕು, ನೀವು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ಗೊತ್ತಾಗುತ್ತೆ. ಇನ್ನ ರೇಖಾಂಶಗಳು ನೋಡ್ರಿ, ಭೂಮಿಯ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನ ನಾವು ರೇಖಾಂಶಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈ ರೇಖಾಂಶಗಳನ್ನ ತಿಳ್ಕೊಬೇಕಾದ್ರೆ ನಾವು ನೋಡ್ರಿ, ಇದನ್ನ 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. ಇದನ್ನ ಇಂಗ್ಲೆಂಡಿನ ಗ್ರೀನ್ವಿಚ್ ರೇಖೆ ಮೇಲೆ ಆದೋಗಿರೋದ್ರಿಂದ ಇದನ್ನ ಗ್ರೀನ್ವಿಚ್ ರೇಖೆ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಇದನ್ನ ಪೂರ್ವ ಗೋಳಾರ್ಧ ಅಂತ ಕರಿತೀವಿ. ಈ ಕಡೆ ಇದನ್ನ ಪಶ್ಚಿಮ ಗೋಳಾರ್ಧ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪೂರ್ವ ಗೋಳಾರ್ಧದ ಕಡೆಗೆ 180 ರೇಖಾಂಶಗಳಿದ್ರೆ ಪಶ್ಚಿಮ ಗೋಳಾರ್ಧದ ಕಡೆ 179 ರೇಖಾಂಶಗಳಿವೆ. 180 ಪ್ಲಸ್ 179 ಜೊತೆಗೆ ಈ 0 ಡಿಗ್ರಿ ರೇಖಾಂಶವನ್ನ ಒಳಗೊಂಡು ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 360 ರೇಖಾಂಶಗಳಿವೆ. ಇದರ ಜೊತೆಗೆ ಈ ರೇಖಾಂಶಗಳ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದಾದ್ರೆ ನೋಡಿ, ಈ ರೇಖಾಂಶಗಳ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ನಡುವೆ ಸಮಯದ ಅಂತರ ಎಷ್ಟು ಅಂತ ಹೇಳಿದ್ರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸಮಯ 4 ನಿಮಿಷ ಆಗುತ್ತೆ. ಜೊತೆಗೆ ಸಮಭಾಜಕ ವೃತ್ತದ ಬಳಿ ಈ ಅಂತರ ಎಷ್ಟು ಒಂದು ರೇಖಾಂಶದ ಮತ್ತೊಂದು ರೇಖಾಂಶಕ್ಕೆ ಅಂತ ಹೇಳಿದ್ರೆ 111 ಕಿಲೋಮೀಟರ್ ಇರುತ್ತೆ. ಅದು ಉತ್ತರಕ್ಕೆ ಹೋದಂತೆ ಉತ್ತರ ಧ್ರುವದ ಕಡೆಗೆ ಹೋದಂತೆ 0 ಆಗುತ್ತೆ ಉತ್ತರ ಧ್ರುವದಲ್ಲಿ. ದಕ್ಷಿಣ ಧ್ರುವದ ಕಡೆಗೆ ಬಂದಂತೆ ಕಡಿಮೆ ಆಗ್ತಾ ಇಲ್ಲಿ ಏನಾಗುತ್ತೆ, ಅದು 0 ಆಗುತ್ತೆ. ಈ ಅಂಶವನ್ನು ನೀವು ಗಮನಿಸಬೇಕಾಗುತ್ತೆ. ಇಷ್ಟು ಮಾಹಿತಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ: ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು? ಆಯ್ಕೆ 1 6.15 ಉತ್ತರಾಕ್ಷಾಂಶ, ಆಯ್ಕೆ 2 6.30 ಉತ್ತರಾಕ್ಷಾಂಶ, ಆಯ್ಕೆ 3 6.45 ಉತ್ತರಾಕ್ಷಾಂಶ, ಆಯ್ಕೆ 4 8.45 ಉತ್ತರಾಕ್ಷಾಂಶ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತದ ಅತ್ಯಂತ ತುದಿಯಾಗಿರುವ ಅಂಡಮಾನ್ ನಿಕೋಬಾರ್ ದ್ವೀಪದ ಭಾಗದಲ್ಲಿ ಕಂಡುಬರುವ ಇಂದಿರಾ ಪಾಯಿಂಟ್ ಎಲ್ಲಿ ನೆಲೆಗೊಂಡಿದೆ? ಇದಕ್ಕೆ ಇನ್ನೊಂದು ಹೆಸರಿದೆ, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಅದು ನೆಲೆಗೊಂಡಿರುವುದು ಆಯ್ಕೆ 3 6.45 ಉತ್ತರಾಕ್ಷಾಂಶದಲ್ಲಿ ಈ ಇಂದಿರಾ ಪಾಯಿಂಟ್ ನೆಲೆಗೊಂಡಿದೆ. ಹಾಗೇನೆ ಮುಂದಿನ ಪ್ರಶ್ನೆಯನ್ನ ನೋಡ್ಬಿಡೋಣ ಏನಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಇದ್ರ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಏನಿದೆ ನೋಡಿ, ಇದು ಕರ್ನಾಟಕದ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಆಯ್ಕೆ 1 11.45 ಉತ್ತರಾಕ್ಷಾಂಶದಿಂದ 18.31 ಉತ್ತರಾಕ್ಷಾಂಶದವರೆಗೆ, ಆಯ್ಕೆ 2 11.31 ಉತ್ತರಾಕ್ಷಾಂಶದಿಂದ 18.45 ಉತ್ತರಾಕ್ಷಾಂಶದವರೆಗೆ, ಆಯ್ಕೆ 3 11.16 ಉತ್ತರಾಕ್ಷಾಂಶದಿಂದ 12.12 ಉತ್ತರಾಕ್ಷಾಂಶದವರೆಗೆ, ಆಯ್ಕೆ 4 11.12 ಉತ್ತರಾಕ್ಷಾಂಶದಿಂದ 18.40 ಉತ್ತರಾಕ್ಷಾಂಶದವರೆಗೆ. ಹಾಗಾದ್ರೆ ನಮ್ಮ ಕರ್ನಾಟಕ ನೆಲೆಗೊಂಡಿರುವುದು ಯಾವ ಅಕ್ಷಾಂಶದಲ್ಲಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಗೆಸ್ ಮಾಡಿದಿರ ಅನ್ಕೊಂತೀನಿ. ಸರಿಯಾಗಿದೆ, ಆಯ್ಕೆ 2 ಇದಕ್ಕೆ ಸರಿಯಾದ ಉತ್ತರವಾಗಿದೆ. 11.31 ಉತ್ತರಾಕ್ಷಾಂಶದಿಂದ 18.45 ಉತ್ತರಾಕ್ಷಾಂಶದವರೆಗೆ ನಮ್ಮ ಕರ್ನಾಟಕವು ಅಕ್ಷಾಂಶಿಕ ಸ್ಥಾನವನ್ನು ಹೊಂದಿದೆ. ಹಾಗಾದ್ರೆ ಇದರ ಬಗ್ಗೆ ನಮಗೆ ಯಾವ ಪಠ್ಯ ಪುಸ್ತಕದಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದಾದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ.
ಇದು 10ನೇ ತರಗತಿಯ ಪಠ್ಯಪುಸ್ತಕ, ಇದು 7ನೇ ತರಗತಿಯ ಪಠ್ಯಪುಸ್ತಕ. ಇದರಲ್ಲಿ ಎಲ್ಲಿದೆ ಅನ್ನೋದಾದ್ರೆ ನೋಡ್ರಿ, ಈ ಭಾರತದ ಸ್ಥಾನ ಅಂತ ಹೇಳ್ಬಿಟ್ಟು 10ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯವಾಗಿದೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ, ಈ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ 6.45 ಉತ್ತರ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಈ ಪ್ರಶ್ನೆಯನ್ನ ಅವರು ಕೇಳಿದ್ರು ಈಗಾಗಲೇ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರು ಅವರು, ಇಲ್ಲಿದೆ ನೋಡ್ರಿ. ಇನ್ನೊಂದು ಪ್ರಶ್ನೆಗೆ ನೇರವಾದ ಉತ್ತರ ಏನಿದೆ ಇಲ್ಲಿ ಕಾಣಿಸುತ್ತೆ, ಈ ಕಡೆ ಭಾಗದಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡ್ರಿ. 11.31 ಮತ್ತು 18.45 ಉತ್ತರ ಅಕ್ಷಾಂಶಗಳು ಕರ್ನಾಟಕದ ಅಕ್ಷಾಂಶ ಸ್ಥಾನವಾಗಿದೆ. ಇದು ಈ ಭಾಗ ಇದೆಲ್ಲ, ಇದು ಕರ್ನಾಟಕದ ಅಕ್ಷಾಂಶಿಕ ಸ್ಥಾನವಾಗಿದೆ. ಹಾಗಾದ್ರೆ ಮತ್ತೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದಾದ್ರೆ ನೋಡಿ, ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮೇಲೆ ಮತ್ತೆ ಕೇಳಬಹುದಾದ ಪ್ರಶ್ನೆಗಳು ನೋಡಿ. ಭಾರತದ ಅಕ್ಷಾಂಶ ಮತ್ತು ಅಕ್ಷಾಂಶಗಳನ್ನ ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ರೇಖಾಂಶಗಳನ್ನ ತಿಳ್ಕೊಬೇಕಾಗುತ್ತೆ, ಜೊತೆಗೆ ಕರ್ನಾಟಕದ ಅಕ್ಷಾಂಶಗಳನ್ನ ತಿಳ್ಕೊಬೇಕಾಗುತ್ತೆ. ಆಮೇಲೆ ಕರ್ನಾಟಕದ ಯಾವ ರೇಖಾಂಶದ ಸ್ಥಾನದಲ್ಲಿ ನೆಲೆಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನ ಪ್ರಮುಖವಾಗಿ ಭಾರತದ ಮಧ್ಯಭಾಗದಲ್ಲಿ ಒಂದು ಪ್ರಮುಖ ಅಕ್ಷಾಂಶ ಆದೋಗಿದೆ, ಅದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಬಗ್ಗೆನೂ ಕೂಡ ತಿಳ್ಕೊಬೇಕಾಗುತ್ತೆ. ಅವನ್ನ ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಹಾಗಿದ್ರೆ ನೋಡಿ, ಇದು ಭೂಮಿಯ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗಿದೆ. ಇದರ ಉತ್ತರಕ್ಕೆ 90 ಅಕ್ಷಾಂಶಗಳಿವೆ, ದಕ್ಷಿಣಕ್ಕೆ 90 ಅಕ್ಷಾಂಶಗಳಿವೆ. ಹಾಗಿದ್ಮೇಲೆ ಭಾರತ ನೆಲೆಗೊಂಡಿರುವುದು ನೋಡ್ರಿ ಈ ಭಾಗದಲ್ಲಿ ನೆಲೆಗೊಂಡಿದೆ. ಹಾಗಾದ್ರೆ ಭಾರತವು ಉತ್ತರಾರ್ಧಗೋಳದಲ್ಲಿದೆ ಅನ್ನೋದು ಗೊತ್ತಾಯ್ತು ನಮಗೆ. ಅದಕ್ಕಿಂತ ಇನ್ನೊಂದು ಅಂಶ ತಿಳ್ಕೊಬೇಕು ನಾವು, ಭಾರತವು ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿಗಿದೆ. ಈ ಕಡೆ ಇದ್ರೆ ಪಶ್ಚಿಮ ಆಗ್ತಿತ್ತು, ಅದಿರೋದಲ್ಲಿ ಪೂರ್ವಕ್ಕೆ. ಈ ಅಂಶದಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ಹಾಗಿದ್ಮೇಲೆ ಇಲ್ಲಿ ನೆಲೆಗೊಂಡಿದೆ ಅಲ್ವಾ, ಇದು 0 ಡಿಗ್ರಿ ಅಕ್ಷಾಂಶದಿಂದ 1ನೇ ಅಕ್ಷಾಂಶಕ್ಕೆ ಬಂದ್ರೆ ನಮಗೆ ಏಷ್ಯಾ ಖಂಡ ಸಿಗುತ್ತೆ. ನಂತರ ಸ್ವಲ್ಪ ಮೇಲ್ಗಡೆ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ನಮಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಿಗ್ತವೆ. ಅದೆಲ್ಲಿ ನೆಲೆಗೊಂಡಿದೆ 6.45ಕ್ಕೆ ಇಂದಿರಾ ಪಾಯಿಂಟ್ ನೆಲೆಗೊಂಡಿತ್ತು. ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ನೋಡ್ರಿ, ಈ ಭಾಗದಲ್ಲಿ ಭಾರತದ ದಕ್ಷಿಣದ ತುತ್ತ ತುದಿ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಕನ್ಯಾಕುಮಾರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ನೆಲೆಗೊಂಡಿರುವುದು 8.4ನೇ ಅಕ್ಷಾಂಶಕ್ಕೆ ಭಾರತದ ಕನ್ಯಾಕುಮಾರಿ ಸಿಗುತ್ತೆ ನಮಗೆ. ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ನೋಡಿ, ಇಲ್ಲಿದೆ ಕರ್ನಾಟಕ ಸಿಗುತ್ತೆ. ಹಾಗಾದ್ರೆ ಕರ್ನಾಟಕದ ಅಕ್ಷಾಂಶ ಎಲ್ಲಿದೆ, ಇಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ನೆಲೆಗೊಂಡಿದೆ ಕರ್ನಾಟಕವು. ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ಕರ್ನಾಟಕ ನಮಗೆ ಕೊನೆಗೊಳ್ಳುತ್ತೆ. 18.45 ಉತ್ತರಾಕ್ಷಾಂಶಕ್ಕೆ ಕರ್ನಾಟಕವು ಕೊನೆಗೊಳ್ಳುತ್ತೆ. ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಹೋದ್ರೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಇಲ್ಲಿದೆ ನೋಡ್ರಿ. ಎಲ್ಲಿದೆ ಅಂತ ಹೇಳಿದ್ರೆ, ಎಸ್ ಇಲ್ಲಿ ಕಾಣಿಸ್ತಿದೆ ಬುಕ್ಕಲ್ಲಿ, ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಈ ಭಾಗದಲ್ಲಿ. ಹಾಗಾದ್ರೆ ಇದು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 8 ರಾಜ್ಯಗಳ ಮೇಲೆ. ಯಾವ್ಯಾವ ರಾಜ್ಯಗಳು ಅನ್ನೋದಾದ್ರೆ ಒಂದು ಟ್ರಿಕ್ಸ್ ಇದೆ. ಪಮ್ಮಿ ಮಗು ರಾಜಛತ್ರಿ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂತೀನಿ. ಇದು ಪಮ್ಮಿ ಮಗು ರಾಜ ಛತ್ರಿ ಅಂತ ಹೇಳ್ಬಿಟ್ಟು ಟ್ರಿಕ್ಸ್ 8 ರಾಜ್ಯಗಳ ಮೇಲೆ ಆಗೋಗಿದೆ. ಯಾವ್ಯಾವ ಹಾಗಾದ್ರೆ ಅವು? ಪ ಅಂದ್ರೆ ಪಶ್ಚಿಮ ಬಂಗಾಳ, ಮಿ ಅಂದ್ರೆ ಮಿಜೋರಾಂ, ಮ ಅಂದ್ರೆ ಮಧ್ಯಪ್ರದೇಶ್, ಗು ಅಂದ್ರೆ ಗುಜರಾತ್, ರಾ ಅಂದ್ರೆ ರಾಜಸ್ಥಾನ್, ಜ ಅಂದ್ರೆ ಜಾರ್ಖಂಡ್, ಚ ಅಂದ್ರೆ ಛತ್ತೀಸ್ಗಢ, ತ್ರಿ ಅಂದ್ರೆ ತ್ರಿಪುರ. ಒಟ್ಟು ಹಾಗಾದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಸರಿ, ಇನ್ನ ಮತ್ತೇನು ಪ್ರಶ್ನೆಗಳು ಅಂತ ಹೇಳಿದ್ರೆ ಈ ಭಾಗಕ್ಕೆ ಬನ್ನಿ. ನೋಡಿ, ಇದು ಅಕ್ಷಾಂಶ ಸ್ಥಾನ ನಾವು ತಿಳ್ಕೊಂಡ್ವಿ, ಈಗಾಗಲೇ ಗೊತ್ತಾಯ್ತು. ಹಾಗಾದ್ರೆ ಇಲ್ಲೊಂದು ಪ್ರಮುಖ ಪ್ರಶ್ನೆ, ಇಲ್ಲೊಂದು ಅಕ್ಷಾಂಶ ಇದೆ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಗೊತ್ತಾಯ್ತು. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟು ಭಾರತದ್ದು? ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, 3214 ಕಿಲೋಮೀಟರ್ ಇದೆ ಉತ್ತರದಿಂದ ದಕ್ಷಿಣಕ್ಕೆ ದೂರ. ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಭಾರತದ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳು ಹಾದು ಹೋಗಿವೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಮೊದಲಿಗೆ ಅದನ್ನ ತಿಳ್ಕೋಬೇಕು ಅಂತಂದ್ರೆ 8.4 ಅಕ್ಷಾಂಶದಿಂದ 37.6 ಮೈನಸ್ ಮಾಡ್ಬೇಕು ನಾವು. ಮೈನಸ್ ಮಾಡಿದಾಗ ನಮಗೆ ಸಿಗೋ ಅಕ್ಷಾಂಶಗಳು ಎಷ್ಟು ಅಂತಂದ್ರೆ 29.2 ಅಕ್ಷಾಂಶಗಳು ಸಿಗ್ತವೆ. ನಾನು ಇದೇ ಇಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದ್ದೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ದೂರ ಎಷ್ಟು ಅಂತ ಹೇಳಿದ್ರೆ 110.4 ಅಂತ ಹೇಳಿದ್ದೆ. ಅದಕ್ಕೆ ನಾವು ಇಂಟು ಮಾಡಬೇಕು. 110.4 ಇಂಟು ಮಾಡಿದ್ವಿ ಅಂತ ಹೇಳಿದ್ರೆ ನಿಮಗೆ ಸರಿಯಾದ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಗೊತ್ತಾಗುತ್ತೆ. 3214 ಕಿಲೋಮೀಟರ್. ಇದಕ್ಕೆ ಎಕ್ಸಾಕ್ಟ್ಲಿ ರೈಟ್ ಸರಿಯಾಗಿ ಬರುತ್ತೆ. ಇದನ್ನ ಬೇಕಿದ್ರೆ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನೀವು ಇದನ್ನ ಕ್ಲಾಸ್ ನೋಡಿದ ನಂತರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇದನ್ನ ಸರಿಯಾಗಿ ಬರುತ್ತೆ. ಹಾಗಾದ್ರೆ ಭಾರತದ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟು ಅನ್ನೋದಾದ್ರೆ 3214 ಕಿಲೋಮೀಟರ್. ಹಾಗೇನೆ ಪೂರ್ವದಿಂದ ಪಶ್ಚಿಮಕ್ಕಿರುವ ದೂರ ಎಷ್ಟು ಅಂತ ಹೇಳಿದ್ರೆ 2933 ಕಿಲೋಮೀಟರ್. ಇದು ಭಾರತದ ಪೂರ್ವದಿಂದ ಪಶ್ಚಿಮಕ್ಕಿರುವ ದೂರವಾಗಿದೆ. ಇದಿಷ್ಟು ಅಕ್ಷಾಂಶಗಳ ಮೇಲೆ ಗೊತ್ತಾಯ್ತು. ಇನ್ನು ರೇಖಾಂಶಗಳಿಗೆ ಬನ್ನಿ. ನೋಡಿ, ರೇಖಾಂಶ ನೆಲೆಗೊಂಡಿರುವುದು ಅಂತ ಹೇಳಿದೆ ನಾನು. ರೇಖಾಂಶ ಅಂತ ಹೇಳಿದ್ರೆ ಭಾರತವು ಉತ್ತರಾರ್ಧಗೋಳದ ಪೂರ್ವ ರೇಖಾಂಶದಲ್ಲಿದೆ. ಹಾಗಾದ್ರೆ ನೋಡಿ, ರೇಖಾಂಶ ಅಂತ ಹೇಳಿದ್ರೆ 6.68.7 ಸ್ಟಾರ್ಟ್ ಆಗಿ 97.25ಕ್ಕೆ ನಮ್ಮ ರೇಖಾಂಶ ಎಂಡ್ ಆಗುತ್ತೆ.
ಹಾಗೆಯೇ ಕರ್ನಾಟಕದ ನೋಡ್ಬಿಡಿ, ಕರ್ನಾಟಕದ ಯಾವ ರೇಖಾಂಶದಲ್ಲಿ ಬರುತ್ತೆ ಅಂತಂದ್ರೆ 74ರಿಂದ 78ನೇ ರೇಖಾಂಶಕ್ಕೆ ಕೊನೆಗೊಳ್ಳುತ್ತೆ. ಇಷ್ಟು ಅಂಶಗಳು ನೀವು ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ತಿಳ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ? ಆಯ್ಕೆ 1 6100 ಕಿಲೋಮೀಟರ್, ಆಯ್ಕೆ 2 7516 ಕಿಲೋಮೀಟರ್, ಆಯ್ಕೆ 3 15200 ಕಿಲೋಮೀಟರ್, ಆಯ್ಕೆ 4 3214 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಮುಖ್ಯ ನಾಡಿನ ಕರಾವಳಿ ಉದ್ದ 6100 ಕಿಲೋಮೀಟರ್. ಅದ್ರ ಜೊತೆಗೆ ಕರಾವಳಿಯನ್ನು ಒಳಗೊಂಡನ್ನು ನೋಡಿದಾಗ ಚೆಕ್ ಮಾಡಿದಾಗ ನಮಗೆ 7015 ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಒಳಗೊಂಡಾಗ 7516.6 ಕಿಲೋಮೀಟರ್ ಆಗುತ್ತೆ. ಇನ್ನು 15700 ಏನು ಅಂತಂದ್ರೆ ಇದು ಭಾರತದ ಒಟ್ಟು ಭೂಗಡಿಯ ಉದ್ದ ಆಗುತ್ತೆ. ಇನ್ನು 3714 ಕಿಲೋಮೀಟರ್ ಇದು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇದೇನಂತಂದ್ರೆ ಭಾರತದ ಉತ್ತರದಿಂದ ದಕ್ಷಿಣಕ್ಕಿರುವ ಒಟ್ಟು ದೂರ ಆಗುತ್ತೆ ಅದು. ಇದಿಷ್ಟು ತಿಳ್ಕೋಬೇಕಾಗುತ್ತೆ ಈ ಪ್ರಶ್ನೆ. ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ ವಿವರಣೆಯನ್ನ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಹೀಗೆ ಕರೆಯಲಾಗಿದೆ. ಆಯ್ಕೆ 1 ಕೊಂಕಣ ತೀರ, ಆಯ್ಕೆ 2 ಕೋರಮಂಡಲ ತೀರ, ಆಯ್ಕೆ 3 ಮಲಬಾರ್ ತೀರ, ಆಯ್ಕೆ 4 ಸರ್ಕಾರ್ ತೀರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸರ್ಕಾರ್ ತೀರವಾಗಿದೆ. ಪೂರ್ವ ಕರಾವಳಿಯಲ್ಲಿನ ಕೃಷ್ಣಾ ನದಿ ಮುಖಜ ಭೂಮಿಯ ಉತ್ತರಕ್ಕಿರೋದನ್ನು ನಾವು ಸರ್ಕಾರ್ ತೀರ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಬಗ್ಗೆ ನಾವು ಭಾರತದ ಕರಾವಳಿ ರಾಜ್ಯಗಳೆಷ್ಟಿವೆ, ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ, ಅದರ ಒಟ್ಟು ಉದ್ದ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನೋಡಿ, ಇದ್ರ ಬಗ್ಗೆ ನಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಸಿಗುತ್ತೆ. ಏನಿದೆ ನೋಡ್ರಿ, ಸುಮಾರು ಭಾರತವು ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದದಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಅದು ಎಲ್ಲಿಂದ ಎಲ್ಲಿ ಮಟ್ಟ ಇದೆ? ಪಶ್ಚಿಮದಲ್ಲಿ ಗುಜರಾತ್ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಗಳವರೆಗೆ ವಿಸ್ತರಿಸಿದೆ. ಹಾಗಾದ್ರೆ ಅದು ಎಷ್ಟು ರಾಜ್ಯಗಳಲ್ಲಿ ವಿಸ್ತರಿಸಿದೆ? 9 ರಾಜ್ಯಗಳಲ್ಲಿ ವಿಸ್ತರಿಸಿದೆ. ಅದನ್ನು ನಾವು 2 ಭಾಗ ಮಾಡ್ತೀವಿ, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ರಾಜ್ಯಗಳು ಇಲ್ಲಿದೆ, ನಿಮಗೆ ಕಾಣಿಸ್ತಾ ಇದಾವೆ, ಇವು ನೋಡ್ಕೋಬೇಕಾಗುತ್ತೆ 9 ರಾಜ್ಯಗಳನ್ನ. ಹಾಗಾದ್ರೆ ಈ ಪಶ್ಚಿಮ ಕರಾವಳಿ ನೋಡಿ ಕಾಣಿಸ್ತದೆ. ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಸುಮಾರು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಈಗ ಕೇರಳದಲ್ಲಿ ಏನಂತಾರೆ? ಮಲಬಾರ್ ತೀರ ಅಂತ ಹೇಳ್ಬಿಟ್ಟು ಕರೀತಾರೆ. ಕರ್ನಾಟಕದಲ್ಲಿ ಕೆನರಾ ತೀರ ಅಂತ ಹೇಳ್ಬಿಟ್ಟು ಕರೀತಾರೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಗುಜರಾತ್ನಲ್ಲಿ ಕಚ್ ತೀರ ಅಥವಾ ಗುಜರಾತ್ ತೀರ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಅಂಶವನ್ನ ಗಮನಿಸಬೇಕು. ಹಾಗಾದ್ರೆ ಪೂರ್ವ ಕರಾವಳಿ ತೀರವನ್ನು ನಾವು ಅಂದ್ರೆ ಪೂರ್ವ ಭಾಗದಲ್ಲಿ ಇರೋದನ್ನ ನಾವು ನೋಡ್ರಿ ಇಲ್ಲಿ ಕಾಣಿಸುತ್ತೆ. ಇದನ್ನ ಕೋರಮಂಡಲ ತೀರ ಅಂತ ಹೇಳ್ಬಿಟ್ಟು ಕರಿತೀವಿ ಅಥವಾ ಉತ್ಕಲ ತೀರ ಅಂತ ಹೇಳ್ಬಿಟ್ಟು ಇದನ್ನ ಕರಿತೀವಿ. ಈ ಪಠ್ಯ ಪುಸ್ತಕದಲ್ಲಿ ಇದು ನಿಮಗೆ ಸರ್ಕಾರ್ ತೀರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಹಳೆಯ ಓಲ್ಡ್ ಅಂದ್ರೆ 2021-22ನೇ ಸಾಲಿನ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತು. ಅದನ್ನ ಬುಕ್ಸ್ ಇದ್ರೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಮಾಹಿತಿ ಇರೋದ್ರಲ್ಲಿ ನಿಮಗೆ. ಸರಿ, ಆಗಿದ್ರೆ ಇನ್ನ ಹೆಚ್ಚಿನ ಮಾಹಿತಿ ಏನ್ ತಿಳ್ಕೋಬೇಕು ಅಂತಂದ್ರೆ ಇದ್ರ ಮೇಲೆ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಭಾರತದ ಭೂಪಟ ಕಾಣಿಸ್ತಾ ಇದೆ ನಿಮಗೆ. ಹಾಗಾದ್ರೆ ನೋಡಿ, ಈ ಭಾಗದಲ್ಲಿ ಇದನ್ನು ನಾವು ಭಾರತದ ಕರಾವಳಿ ತೀರ ಅಂತ ಹೇಳ್ಬಿಟ್ಟು ಕರಿತೀವಿ. ಎಷ್ಟು ರಾಜ್ಯಗಳ ಮೇಲೆ ಒಳಗೊಂಡಿದೆ ಕರಾವಳಿ ತೀರವನ್ನು? 9 ರಾಜ್ಯಗಳು ಒಳಗೊಂಡಿದೆ. ಪಶ್ಚಿಮಕ್ಕೆ ಎಷ್ಟು ರಾಜ್ಯಗಳಿವೆ? 5 ರಾಜ್ಯಗಳಿವೆ. ಪಶ್ಚಿಮಕ್ಕೆ 5, ಪೂರ್ವಕ್ಕೆ 4 ರಾಜ್ಯಗಳು. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಕೇರಳ ಇವು ಪಶ್ಚಿಮಕ್ಕಿರುವ 5 ರಾಜ್ಯಗಳು. ಹಾಗೇನೆ ಪೂರ್ವಕ್ಕೆ ಯಾವ ರಾಜ್ಯಗಳಿದಾವೆ ಅನ್ನೋದಾದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ ಈ 4 ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿವೆ. ಹಾಗಾದ್ರೆ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅನ್ನೋದು ಪ್ರಶ್ನೆ ಕೇಳಿದ್ರಲ್ಲಿ. ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ 6100 ಕಿಲೋಮೀಟರ್ ಇದೆ. ಇದು ಮುಖ್ಯ ನಾಡಿನ ಕರಾವಳಿ ಉದ್ದ. ಅದೇ ಪ್ರಶ್ನೆಯನ್ನು ಅವರು ದ್ವೀಪವನ್ನ ಒಳಗೊಂಡು ಒಟ್ಟು ಕರಾವಳಿಯ ಉದ್ದ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ದ್ವೀಪ ಅಂತಂದ್ರೆ ಯಾವ ಬರುತ್ತೆ ನಮ್ದು? ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಒಳಗೊಂಡು 7516.6 ಕಿಲೋಮೀಟರ್ ಇದೆ. ಇದು ಒಟ್ಟು ಉದ್ದ, ಭಾರತದ ಕರಾವಳಿ ಉದ್ದ. ಹಾಗಾದ್ರೆ ಈ ಮೇಲ್ಭಾಗದಲ್ಲಿ ಕಾಣುವಂತ ಈ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅನ್ನೋದಾದ್ರೆ ಇದನ್ನ ನಾವು ಭಾರತದ ಭೂಗಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಭಾಗವನ್ನ ಇದೆಷ್ಟು ಕಿಲೋಮೀಟರ್ ಇದೆ ಹಾಗಾದ್ರೆ ಅನ್ನೋದಾದ್ರೆ 15200 ಕಿಲೋಮೀಟರ್ ಇದೆ. ಇದು ಎಷ್ಟು ದೇಶಗಳಲ್ಲಿ ನೆಲೆಗೊಂಡಿದೆ ಅಂತಂದ್ರೆ ಭಾರತವು ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಇದು ಪ್ರಶ್ನೆ ಬಂದಿದೆ. ಎಷ್ಟು ದೇಶ? 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ದೇಶ ಯಾವುದು? ಬಾಂಗ್ಲಾದೇಶ. ಅಂದ್ರೆ 4096 ಕಿಲೋಮೀಟರ್ ಹೊಂದಿದೆ. ಅದರಲ್ಲಿ ಅತಿ ಕಡಿಮೆ ಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು? ಅಫ್ಘಾನಿಸ್ತಾನ್ ದೇಶ. ಅದೆಷ್ಟು ಹೊಂದಿದೆ? ಕೇವಲ 90 ಕಿಲೋಮೀಟರ್ ಅಷ್ಟು ಗಡಿಯನ್ನು ಹೊಂದಿದೆ. ಹಾಗಾದ್ರೆ ಇನ್ನ ಹೆಚ್ಚಿನ ಮಾಹಿತಿ ಏನು ಅಂತಂದ್ರೆ ಇಲ್ಲಿ ನೋಡ್ರಿ, 15200 ಕಿಲೋಮೀಟರ್ ಭೂಗಡಿ ಆಯಿತು, 6100 ಕಿಲೋಮೀಟರ್
ಜಲಗಡಿ ಆಯಿತು, ಅಂದರೆ ಕರಾವಳಿ ಉದ್ದ ಆಯಿತು. ಹಾಗಾದರೆ ಈ ಭಾರತದ ಭೂಪಟ ಏನು ಕಾಣಿಸುತ್ತಲ್ಲ ನಮಗೆ ಈ ಭಾಗ, ಇದರ ಒಟ್ಟು ಉದ್ದ ಎಷ್ಟಿದೆ ಅಂತಂದರೆ ಇವೆರಡನ್ನ ಕೂಡಿಸಿದ್ರೆ 21,300 ಕಿಲೋಮೀಟರ್ ಅಷ್ಟು ಈ ಭಾರತದ ಹೊರ ನೋಟ ನಮಗೆ ಸಿಗುತ್ತೆ. ಇದರ ಒಟ್ಟು ಉದ್ದ ಇಷ್ಟಿದೆ. ಇಷ್ಟು ಅಂಶಗಳನ್ನು ನೀವು ತಿಳ್ಕೋಬೇಕಾಗತ್ತೆ. ಸರಿಯಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರ. ನೋಡಿ, ಈ ವಾಯುಮಂಡಲದ ಮೇಲೆ ಪ್ರತಿ ವರ್ಷನೂ ಕೂಡ TETಗೆ ಆಯಿತು, GPT ಕ್ವಶನ್ ಪೇಪರಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ. ಏನಿದೆ ಇದರ ಮೇಲೆ ಪ್ರಶ್ನೆ? ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಅಂತ ಕೇಳಿದ್ದಾರೆ ಅವರು. ಆಯ್ಕೆ ನೋಡ್ತಾ ಹೋಗೋಣ. ಆಯ್ಕೆ 1 ಉಷ್ಣತಾ ಮಂಡಲ, ಆಯ್ಕೆ 2 ಮಧ್ಯಂತರ ಮಂಡಲ, ಆಯ್ಕೆ 3 ಬಾಹ್ಯ ಮಂಡಲ, ಆಯ್ಕೆ 4 ಪರಿವರ್ತನಾ ಮಂಡಲ. ಈ 4 ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅತ್ಯಂತ ಮೇಲಿನ ಪದರ ಬಾಹ್ಯ ಮಂಡಲವಾಗಿದೆ. ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯಲಾಗಿದೆ. ಆಯ್ಕೆ 1 ಊರ್ಧ್ವಮುಖ ಉಷ್ಣಾಂಶದ ಪ್ರವಣತೆ, ಆಯ್ಕೆ 2 ಉಷ್ಣಾಂಶದ ವಿಪರ್ಯಯ, ಆಯ್ಕೆ 3 ಸಾಧಾರಣ ಉಷ್ಣಾಂಶದ ಇಳಿಕೆಯ ಪ್ರಮಾಣ, ಆಯ್ಕೆ 4 ಅಧೋಮುಖ ಉಷ್ಣಾಂಶದ ಪ್ರವಣತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ, ಉಷ್ಣಾಂಶದ ವಿಪರ್ಯಯ. ಇದರ ಬಗ್ಗೆ ನಾನು ಇವಾಗ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಬುಕ್ಕಲ್ಲಿ ಎಲ್ಲಿ ಯಾವ ಅಂಶದಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ ಅನ್ನೋದು ನಿಮಗೆ ವಿವರಣೆ ಸಮೇತ ಪುಸ್ತಕದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ. ಇದು ವಾಯುಗೋಳ. ಇದು ಕಂಡು ಬರೋದು ಎಷ್ಟನೇ ತರಗತಿಯಲ್ಲಿ ಅಂತ ಹೇಳಿದ್ರೆ 8ನೇ ತರಗತಿಯಲ್ಲಿ. ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ 11ನೇ ತರಗತಿಯ ಪಠ್ಯಪುಸ್ತಕದಲ್ಲಿ, ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಮಾಹಿತಿ ಇದೆ ಭೂಗೋಳಶಾಸ್ತ್ರದಲ್ಲಿ. ಹಾಗಿದ್ರೆ ವಾಯುಮಂಡಲ, ಈ ವಾಯುಮಂಡಲದ ಸಂಯೋಜನೆ ಬಗ್ಗೆ ತಿಳ್ಕೊಬೇಕು ನಾವು ಮೊದಲಿಗೆ. ಈ ವಾಯುಮಂಡಲದಲ್ಲಿ ಯಾವ್ಯಾವ ಅನಿಲಗಳು ಕಂಡು ಬರುತ್ತೆ ಅನ್ನೋದಾದ್ರೆ ನೈಟ್ರೋಜನಿನ ಪ್ರಮಾಣ ಎಷ್ಟಿದೆ? 78.08 ಇದೆ. ಇನ್ನು ಆಕ್ಸಿಜನ್ ಪ್ರಮಾಣ ಎಷ್ಟಿದೆ? ಇದು ಇಂಪಾರ್ಟೆಂಟ್, 20.94 ಇದೆ. ಇನ್ನು ಆರ್ಗಾನ್ ಪ್ರಮಾಣ 0.93 ಇದೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ 0.03 ಇದೆ. ಇನ್ನು ಓಜೋನ್ ಪ್ರಮಾಣ ಎಷ್ಟಿದೆ? 0.00005 ಇದೆ. ಹಾಗಾದ್ರೆ ಈ ಪ್ರಶ್ನೆ ಏನು ಅಂತಂದ್ರೆ ವಾತಾವರಣದಲ್ಲಿ ಅತಿ ಹೇರಳವಾಗಿ ದೊರೆಯುವ ಅನಿಲ ಯಾವುದು? ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೊಂತೀನಿ. ಸರಿಯಾದ ಉತ್ತರ ನೈಟ್ರೋಜನ್. ಆಕ್ಸಿಜನ್ 2ನೇ ಸ್ಥಾನದಲ್ಲಿದೆ. ಇದನ್ನು ತಿಳ್ಕೋಬೇಕು. ಹಾಗಾದ್ರೆ ಇದರ ಜೊತೆಗೆ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ವಾಯುಮಂಡಲದ ರಚನೆ ಹೇಗಾಗಿದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ನೋಡಿ, ಇದು ಭೂಮಿ ಅಂತ ಹೇಳಿದ್ರೆ ಇದು ವಾಯುಮಂಡಲ. ಇದರಲ್ಲಿ ಒಟ್ಟು 5 ಪದರಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ, ಬಾಹ್ಯ ಮಂಡಲ. ಅವ್ರ ಪ್ರಶ್ನೆ ಕೇಳಿರೋದು ಬಾಹ್ಯ ಮಂಡಲದ ಮೇಲೆ ಈಗ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಂತ ನಾವು ಮೇಲಿನ ಮಂಡಲಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ, ಮುಂಬರುವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ಸಾಧ್ಯತೆಗಳು ಉಂಟು. ಹಿಂದೆ ಆಲ್ರೆಡಿ ಪರಿವರ್ತನಾ ಮಂಡಲದ ಬಗ್ಗೆ ಕೇಳಿದ್ದಾರೆ, ಸಮೋಷ್ಣ ಮಂಡಲದ ಬಗ್ಗೆನೂ ಕೂಡ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ನೋಡ್ರಿ, 5 ಮಂಡಲಗಳನ್ನ ನಾವು ನೋಡ್ತಾ ಹೋಗೋಣ ಈಗ. ಸರಿ, ಪರಿವರ್ತನಾ ಮಂಡಲ. ಅದರ ನೇರವಾಗಿ ಪರಿವರ್ತನಾ ಮಂಡಲದಲ್ಲಿ ಏನಿದೆ? ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರುತ್ತದೆ. ಅದ್ರ ಜೊತೆಗೆ ಮುಖ್ಯವಾಗಿ ಇದು ವಾಯುಮಂಡಲದ ಅತ್ಯಂತ ಕೆಳಪದರ ಅನ್ನೋದು ಒಂದೇ ಅಂಶ ತಿಳ್ಕೋಬೇಕು ನೀವು. ಇದನ್ನ ಇಂಗ್ಲಿಷಲ್ಲಿ ಟ್ರೋಪೋಸ್ಫಿಯರ್ ಅಂತ ಹೇಳ್ತಾರೆ. ಇದನ್ನು ಸಹ ಗಮನಿಸಬೇಕಾಗುತ್ತೆ. ಅದಾದ್ಮೇಲೆ ಹವಾಮಾನದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದವು ಇವೆಲ್ಲ ಕಂಡು ಬರೋದು ಎಲ್ಲಿ ಅಂತಂದ್ರೆ ಈ ಪರಿವರ್ತನಾ ಮಂಡಲದಲ್ಲಿ. ಈ ಅಂಶವನ್ನು ಕೂಡ ಗಮನಿಸಬೇಕು. ಇನ್ನು 2ನೇದು ಯಾವುದು ಅಂತ ಹೇಳಿದ್ರೆ ಸಮೋಷ್ಣ ಮಂಡಲ. ಇದು ವಾಯುಮಂಡಲದ 2ನೆಯ ಪದರವಾಗಿದ್ದು 50 ಕಿಲೋಮೀಟರ್ ಹಬ್ಬಿದ್ದು ಪರಿವರ್ತನಾ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಈ ಪದರದಲ್ಲಿ ಓಜೋನ್ ಅನಿಲವು ಇದೆ. ಇದು ಇಂಪಾರ್ಟೆಂಟ್ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ? ಸೂರ್ಯನಿಂದ ಬರುವ ಅತಿ ನೇರಳೆ ಅಂದ್ರೆ ಅಲ್ಟ್ರಾವೈಲೆಟ್ ಕಿರಣಗಳನ್ನ ಹೀರಿಕೊಂಡು ಭೂಮಿಯ ಮೇಲೆಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಓಜೋನ್ ಪದರವು ಕಂಡು ಬರುವುದು ಯಾವ ವಲಯದಲ್ಲಿ? ನಿಮ್ಗೆ ಗೊತ್ತಾಯ್ತು, ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅಂಶವನ್ನು 2ನೇ ಅಂಶದಲ್ಲಿ ತಿಳ್ಕೋಬೇಕಾಗುತ್ತೆ. ಇನ್ನು 3ನೇದು ಯಾವುದು? ಮಧ್ಯಂತರ ಮಂಡಲ. ಇದನ್ನ ಮೆಸೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಯುಮಂಡಲದ 3ನೇ ಪದರ ಅಂತ ಹೇಳಿ ಕರಿತೀವಿ. ಎಷ್ಟು ಕಿಲೋಮೀಟರ್ ವ್ಯಾಪಿಸಿದೆ? ಭೂಮಿಯಿಂದ 80 ಕಿಲೋಮೀಟರ್ ಎತ್ತರದವರೆಗೆ ಇದು ಕಂಡು ಬರುತ್ತೆ. ಇದನ್ನ ವಾಯುಮಂಡಲದಲ್ಲಿಯೇ ಅತಿ ಶೀತ ಉಷ್ಣಾಂಶವನ್ನು ಇದು ಹೊಂದಿದೆ. ಈ ಅಂಶವನ್ನು ಗಮನಿಸಬೇಕು. ಇನ್ನು 4ನೇದು ಯಾವುದಿದೆ? ಉಷ್ಣತಾ ಮಂಡಲ ಅಂತಿದೆ. ಇದು ಥರ್ಮೋಸ್ಫಿಯರ್ ಅಂತ ಹೇಳಿ ಇಂಗ್ಲಿಷಲ್ಲಿ ಕರೀತಾರೆ ಇದಕ್ಕೆ. ಇದನ್ನ ಇನ್ನೊಂದು ಹೆಸರು ಕರಿತೀವಿ. ಏನಂತ ಇದರಲ್ಲಿ ಏನು ಅಂಶವನ್ನು ಗಮನಿಸಬೇಕು ಅಂತಂದ್ರೆ ಇದನ್ನ ಆಯಾನು ಮಂಡಲವೆಂದು ಕೂಡ ಕರೆಯುತ್ತಾರೆ. ಪ್ರಶ್ನೆ ಕೇಳಿದರೆ ಆಯಾನು ಮಂಡಲ ಅಂದ್ರೆ ಯಾವ ಮಂಡಲ ಅಂತ ಹೇಳ್ಬಿಟ್ಟು, ಅಂದ್ರೆ ಉಷ್ಣತಾ ಮಂಡಲವಾಗಿದೆ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ರೇಡಿಯೋ ತರಂಗಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ಅದು ಕೂಡ ಉಷ್ಣತಾ ಮಂಡಲದಲ್ಲಿಯೇ ಕಂಡು ಬರುತ್ತವೆ. ರೇಡಿಯೋ ತರಂಗಗಳನ್ನು ಪುನಃ ಭೂಮಿಗೆ ಕಡೆಗೆ ಪ್ರತಿಫಲಿಸುತ್ತವೆ.
ಇದು ಯಾವ ವಲಯದಲ್ಲಿ? ಉಷ್ಣತಾ ಮಂಡಲದಲ್ಲಿ. ಈ ಎರಡು ಅಂಶಗಳನ್ನು ಸರಿಯಾಗಿ ಗಮನಿಸಬೇಕು ಇದ್ರ ಮೇಲೆ ನೀವು. ಇನ್ನು ಬಾಹ್ಯ ಮಂಡಲ, ಕೊನೆಯ ಮಂಡಲ. ಇದರಲ್ಲಿ ಇದ್ರ ಮೇಲೇನೆ ಪ್ರಶ್ನೆ ಬಂದಿತ್ತು. ಏನಂತ ಕೇಳಿದ್ರು ಅವರು? ಇಲ್ಲಿದೆ ನೋಡ್ರಿ ಉತ್ತರ ಅದಕ್ಕೆ. ಬಾಹ್ಯ ಮಂಡಲವು ಅತ್ಯಂತ ಮೇಲಿನ ಪದರವಾಗಿದೆ, ಇದನ್ನ ಕೇಳಿದ್ದಾರೆ ಅವರು. ಹಾಗಾದ್ರೆ ಕೆಳಪದರ ಯಾವುದು? ಪರಿವರ್ತನಾ ಮಂಡಲ. ಇದನ್ನ ಕೇಳಬಹುದು ಮುಂದಕ್ಕೆ. ಈ ಅಂಶವನ್ನ ಸರಿಯಾಗಿ ಗಮನಿಸಬೇಕು. ಇನ್ನು ಎರಡನೇ ಪ್ರಶ್ನೆ ಏನ್ ಕೇಳಿದ್ರು ಅವರು? ಉಷ್ಣಾಂಶದ ವಿಪರ್ಯಾಯದ ಮೇಲೆ ಕೇಳಿದ್ರು. ನೋಡ್ರಿ ಇಲ್ಲಿದೆ ಉತ್ತರ ಅದಕ್ಕೆ. ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗುವುದು, ಇದನ್ನು ಉಷ್ಣಾಂಶದ ವಿಪರ್ಯಾಯ ಎನ್ನುವರು. ಇದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂತ ಹೇಳಿದೆ. ನೋಡ್ರಿ, ನಾವು ವಾಯುಮಂಡಲ ಇದೆಯಲ್ಲ, ಮೇಲಕ್ಕೆ ಹೋದಂತೆ, ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ಕಡಿಮೆ ಆಗುತ್ತೆ ಅಂತಂದ್ರೆ 1000 ಮೀಟರ್ಗೆ 6.4 ಸೆಂಟಿಗ್ರೇಡ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಂದ್ರೆ 1 ಕಿಲೋಮೀಟರ್ಗೆ 6.4 ಸೆಂಟಿಗ್ರೇಡ್ ಅಂದ್ರೆ 165 ಮೀಟರ್ಗೆ 1 ಸೆಂಟಿಗ್ರೇಡ್ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈ ಅಂಶವನ್ನ ನೀವು ಸರಿಯಾಗಿ ಗಮನಿಸಬೇಕು. ಆಮೇಲೆ ನೋಡಿ, ಇಲ್ಲಿ ಸ್ವಲ್ಪ ಕೆಳಗಡೆ ಕಾಣಿಸ್ತಾ ಇದೆ, ಇದನ್ನ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಇದನ್ನ ಈ ಅಂಶವನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಪರಿವರ್ತನಾ ಮಂಡಲ ಭೂಮಿಯಿಂದ 16 ಕಿಲೋಮೀಟರ್ ಹಿಮ ಗಾಳಿ ನೀರಾವಿ ಬರುತ್ತೆ ಇಲ್ಲಿ. ಇನ್ನು ಸಮೋಷ್ಣ ಮಂಡಲ 16 ಕಿಲೋಮೀಟರ್ 50 ಕಿಲೋಮೀಟರ್ ಓಝೋನ್ ಪದರ ಇನ್ನು ವಿಮಾನ ಸಂಚಾರಕ್ಕೆ ಸೂಕ್ತವಾಗಿದೆ. ಇನ್ನು ಮಧ್ಯಂತರ ಮಂಡಲ 50 ಕಿಲೋಮೀಟರ್ 80 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕಂಡು ಬರುತ್ತದೆ. ಇದರಲ್ಲಿ ಅನಿಲ ರಹಿತ ಮಂಡಲ ಅಂತ ಹೇಳಿ ಕರಿತೀವಿ. ಇದನ್ನ ಶೀತ ಪ್ರದೇಶ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಇನ್ನು ಉಷ್ಣ ಮಂಡಲ 80 400 ಕಿಲೋಮೀಟರ್. ಇಲ್ಲಿದೆ ನೋಡ್ರಿ, ರೇಡಿಯೋ ತರಂಗ ಇಲ್ಲಿ ಬರುತ್ತೆ, ಕಾಸ್ಮಿಕ್ ಕಿರಣ ಹೀರುವಿಕೆ. ಈ ಅಂಶವನ್ನು ತಿಳ್ಕೊಳ್ರಿ. ಜೊತೆಗೆ ಬಾಹ್ಯ ಮಂಡಲ, ಇದು ಕೊನೆಯ ಮಂಡಲವಾಗಿದೆ. ಇದು ಅಧಿಕ ಉಷ್ಣಾಂಶ, ವಾಯು ವಿರಳ, ಜಲಜನಕ, ಹೀಲಿಯಂ, ಅನಿಲ ಕಂಡು ಬರುತ್ತದೆ. ಅದನ್ನ ಇದ್ರ ಮ್ಯಾಪ್ ಇಲ್ಲಿದೆ, ಇದನ್ನ ಒಂದ್ಸರಿ ಸ್ಕ್ರೀನ್ಶಾಟ್ ತಕೊಂಡ್ಬಿಡ್ರಿ ನೀವು. ಸರಿ, ಇಷ್ಟು ಈ ವಾಯುಮಂಡಲದ ಮೇಲೆ ನೀವು ಪ್ರತಿ ವರ್ಷನೂ ಸಹಿತ ಪ್ರಶ್ನೆಗಳು ಕೇಳೋದ್ರಿಂದ ಇದ್ರ ಮೇಲೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ ಓದಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ಇದರ ಮೇಲೆ ಅಂಕಗಳು ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹಿಮನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಈ ಟಾಪಿಕ್ ಮೇಲೆ ಪ್ರತಿ ವರ್ಷನೂ ಸಹಿತ ಇದ್ರ ಮೇಲೂ ಕೂಡ ಖಂಡಿತವಾಗಿ ಪ್ರಶ್ನೆಗಳು ಇದ್ದೇ ಇರುತ್ತೆ. ಇದು ಬಹಳ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಅಂಶವನ್ನ ತುಂಬಾ ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನಾನು, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಗಾದ್ರೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಿಮನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪ. ಆಯ್ಕೆ 1 ಯು ಆಕಾರದ ಕಣಿವೆಗಳು, ಆಯ್ಕೆ 2 ವಿ ಆಕಾರದ ಕಣಿವೆಗಳು, ಆಯ್ಕೆ 3 ಲ್ಯಾಪಿಸ್, ಆಯ್ಕೆ 4 ಅಂತರ್ಗುಹೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಹೇಳ್ತೀನಿ. ಯಾವುದು ಅಂತ ಹೇಳಿದ್ರೆ ಆಯ್ಕೆ 1 ಯು ಆಕಾರದ ಕಣಿವೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಹಾಗಾದ್ರೆ ಈ ವಿ ಆಕಾರದ ಕಣಿವೆಗಳು ಎಲ್ಲಿ ಬರ್ತವೆ? ಅಂತರ್ಗುಹೆ, ಲ್ಯಾಪಿಸ್. ಇವೆರಡು ಕಂಡು ಬರೋದು, ಲ್ಯಾಪಿಸ್ ಮತ್ತು ಅಂತರ್ಗುಹೆ ಕಂಡು ಬರುವುದು ಅಂತರ್ಜಲದ ನಿರ್ಮಾಣದಲ್ಲಿ ಕಂಡು ಬರುತ್ತೆ. ಇನ್ನು ವಿ ಆಕಾರದ ಕಣಿವೆಗಳು ಕಂಡು ಬರುವುದು ನದಿಯ ಭೂಸ್ವರೂಪಗಳಲ್ಲಿ ಕಂಡು ಬರ್ತವೆ. ಅದ್ರ ಬಗ್ಗೆ ನಾವು ಈಗ ಕೆಳಗಡೆ ಭಾಗದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಭಾಗದಲ್ಲಿ. ಹಾಗಿದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಮತ್ತು ಇಲ್ಲಿ ಹಿಮನದಿ ಕೇಳಿದ್ರು, ಮತ್ತೆ ಹಿಮನದಿ ಮೇಲೆ ಪ್ರಶ್ನೆಗಳು ಬಂದಿದೆ. ಇನ್ನೊಂದು ವರ್ಷದಲ್ಲೂ ಕೂಡ 21ರಲ್ಲಿ ಕೂಡ ಇದ್ರ ಮೇಲೆನೆ ಪ್ರಶ್ನೆ ಕೇಳಿದ್ದಾರೆ. ಪ್ರತಿ 3 ವರ್ಷ 20, 21, 22 ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹಿಮನದಿ ಮೇಲೆನೆ ಪ್ರಶ್ನೆಗಳು ಬಂದದ್ದುಂಟು. ಹಾಗಾಗಿ ಇದನ್ನ ಸರಿಯಾಗಿ ಗಮನಿಸಬೇಕು ನೀವು. ನೋಡಿ, ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಆಯ್ಕೆ 1 ಪ್ರವಾಹ ಮೈದಾನ, ನದಿ ಮುಖಜ, ಮೆಕ್ಕಲು ಬೀಸಣಿಗೆ, ತಿರುವುಗಳು. ಆಯ್ಕೆ 2 ಮೆಕ್ಕಲು ಬೀಸಣಿಗೆ, ಕಂದರ ಸ್ವಾಭಾವಿಕ ದಡಕಟ್ಟೆ. ಇನ್ನು ಆಯ್ಕೆ 3 ಶಿಲಾನೀಚಯಗಳು, ಅಂಡಾಕಾರದ ದಿನ್ನೆ, ತ್ರಿಕೋನಾಕಾರದ ದಿನ್ನೆ, ಸರ್ಪಾಕಾರದ ದಿನ್ನೆ. ಇನ್ನು ಆಯ್ಕೆ 4 ಹಿಮಾಗಾರ, ಗಿರಿಶೃಂಗ, ತೂಗು ಕಣಿವೆ, ಶಿಲಾನೀಚಯಗಳು. ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ಬಿಡ್ತೀನಿ ಮೊದಲಿಗೆ. ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಏನಿದೆ 3ರಲ್ಲಿ? ಶಿಲಾನೀಚಯಗಳು, ಅಂಡಾಕಾರದ ದಿನ್ನೆ, ತ್ರಿಕೋನಾಕಾರದ ದಿನ್ನೆ, ಸರ್ಪಾಕಾರದ ದಿನ್ನೆ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಹಾಗಾದ್ರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಯಾವ ಪಠ್ಯಪುಸ್ತಕದಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನೋಡಿ, ವೆರಿ ಸಿಂಪಲ್, 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಹಿಮನದಿ ಅಂತ ಹೇಳ್ಬಿಟ್ಟಿದೆ. ಹಾಗಾದ್ರೆ ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಹಿಮನದಿಯಲ್ಲಿ ತಿಳ್ಕೋಬೇಕಂದ್ರೆ 3 ಅಂಶಗಳನ್ನ ತಿಳ್ಕೋಬೇಕು ನಾವು. ಒಂದನೇದು ಸವೆತ, ಸಾಗಾಣಿಕೆ, ಸಂಚಯನ. ಈ 3 ಅಂಶಗಳಿಂದ ನಿರ್ಮಾಣವಾಗುವ ಭೂ ಸ್ವರೂಪಗಳನ್ನ ತಿಳ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದ್ರ ಮೇಲೆ ಪ್ರಶ್ನೆ, ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರವನ್ನ ನಾವು ಹಾಕ್ಬಹುದು. ಏನ್ ಕೇಳ್ತಾರೆ ಇಲ್ಲಿ ಕೇಳಿದ್ದಾರೆ ನೋಡ್ರಿ, ಅವ್ರು ಕೇಳಿರೋದು ಹಿಮನದಿಯ ಸವೆತ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳು ಯಾವುವು ಅಂತ ಹೇಳಿ ಕೇಳಿದ್ರು. ಇವುಗಳೆಂದರೆ, ಇಲ್ಲಿ ನೋಟ್ ಮಾಡ್ಕೊಡ್ರಿ, ಇದನ್ನ ಒಂದ್ ಕಡೆ ಬರ್ಕೊಂಡ್ಬಿಡ್ರಿ ನೀವು. ಇದನ್ನ ಖಂಡಿತವಾಗಿ ಇದ್ರ ಮೇಲೆ ಪ್ರಶ್ನೆ ಬರ್ತವೆ. ಹಿಮಗಾರ, ಗಿರಿಶೃಂಗ, ಪರ್ವತ ಕಂಟಕ, ಶಿಲಾಸೋಪಾನ,
ಯು ಆಕಾರದ ಕಣಿವೆ, ತೂಗು ಕಣಿವೆ. ಅವ್ರು ಕೇಳಿದ್ದು ಪ್ರಶ್ನೆಗೆ ಉತ್ತರ, ನೇರವಾದ ಉತ್ತರ ಇಲ್ಲಿದೆ ನೋಡ್ರಿ, ಯು ಆಕಾರದ ಕಣಿವೆ. ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ? ಹಿಮ ನದಿಯ ಸವೆತ ಕಾರ್ಯದಿಂದ. ಹಾಗಾದ್ರೆ ಮತ್ತೇನ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೋಬೇಕು ನಾವು ಇಲ್ಲಿ ಅಂತಂದ್ರೆ, ನೋಡಿ ಇಲ್ಲಿ ಕೆಳಗಡೆ ಬನ್ನಿ ಸ್ವಲ್ಪ. ಹಿಮ ನದಿಯು ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳನ್ನ ಜೊತೆಯಲ್ಲಿಯೇ ನಿರ್ವಹಿಸುವುದು. ಸಂಚಯನ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳೆಂದರೆ, ಎರಡನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಕ್ತು ನೋಡ್ರಿ. ಶಿಲಾನಿಚಯಗಳು, ಸರ್ಪಾಕಾರದ ದಿಣ್ಣೆಗಳು, ರೇವೆ ಮೈದಾನಗಳು, ತ್ರಿಕೋನಾಕೃತಿಯ ದಿಣ್ಣೆಗಳು ಹಾಗೂ ಹಿಮಜಲ ಪ್ರವಾಹ ಮತ್ತು ಮೈದಾನಗಳು. ನೋಡ್ರಿ, ಮೊದಲನೇ ಪ್ರಶ್ನೆಯನ್ನ ಅವರು ಸವೆತ ಕಾರ್ಯದಿಂದ ನಿರ್ಮಾಣ, ಹಿಮ ನದಿಯ ಸವೆತ ಕಾರ್ಯದಿಂದ ನಿರ್ಮಾಣ ಆಗುವ ಭೂಸ್ವರೂಪಗಳನ್ನು ಕೇಳಿದ್ರು. ಎರಡನೇ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು? ಹಿಮ ನದಿಯ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವ ಭೂಸ್ವರೂಪಗಳನ್ನ ಕೇಳಿದ್ರು. ಇದು ಹಿಮ ನದಿ ಆಯ್ತು ಬರೇ. ಹಾಗಾದ್ರೆ ಮತ್ತೆ ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ನೋಡ್ರಿ, ಅಂತರ್ಜಲ. ಇದನ್ನು ಕೂಡ ಪ್ರಶ್ನೆಗಳು ಕೇಳಿದ್ದಾರೆ. ಅಂತರ್ಜಲದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳು, ಅಲ್ಲಿ ಆಪ್ಷನ್ ಆಯ್ಕೆಯಲ್ಲಿ ಇದನ್ನ ಕೊಟ್ಟಿದ್ರು ಅವರು. ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳೆಂದರೆ ಲ್ಯಾಪಿಸ್, ನುಂಗ್ಬಿಲ್, ಅಂತರ್ಗುಹೆ, ಆರೋಹಿ, ಅವರೋಹಿ, ಶಂಕುಗಳು, ಸುಣ್ಣದ ಕಲ್ಲಿನ ಸ್ತಂಭಗಳು. ಈ ಅಂಶಗಳನ್ನ ಸವೆತ, ಸಾಗಾಣಿಕೆ, ಸಂಚಯನ ಅಂತ ಹೇಳ್ಬಿಟ್ಟು ನೀವು ಒಂದ್ ಕಡೆ ಬರ್ಕೊಂಡು ಅವನ್ನ ಅಂತರ್ಜಲದ ಭೂಸ್ವರೂಪಗಳು, ಹಿಮನದಿಯ ಭೂಸ್ವರೂಪಗಳು ಅಂತೇಳಿ ಒಂದ್ ಕಡೆ ಬರ್ಕೊಳ್ರಿ ಸರಿಯಾಗಿ. ಹಾಗೇನೆ ಮತ್ತೆ ಯಾವ್ದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಮಾರುತಗಳು. ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳೆಂದರೆ, ಇದನ್ನ ತಿಳ್ಕೊಬೇಕು ನೀವು. ನಾಯಿ ಕೊಡೆ ಅಂದ್ರೆ ಶಿಲಾಪೀಠ, ಶಿಲಾದ್ವೀಪ, ಮರಳು ದಿಣ್ಣೆಗಳು, ನೀಳ ಮರಳು ದಿಣ್ಣೆ, ಅಡ್ಡ ಮರಳು ದಿಣ್ಣೆ, ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆ, ಲೋಯಸ್ ಮೈದಾನ. ಇವೆಲ್ಲವೂ ಕೂಡ ಪ್ರಮುಖವಾದ ಅಂಶಗಳು. ಎಲ್ಲಿ ಕಂಡು ಬರ್ತವೆ? ಯಾವ ಸ್ವರೂಪದಲ್ಲಿ? ಮಾರುತಗಳ ಭೂ ಸ್ವರೂಪದಲ್ಲಿ. ಇದನ್ನು ನೋಟ್ ಮಾಡ್ಕೊಳ್ರಿ. ಆಮೇಲೆ ನೀವು 8ನೇ ತರಗತಿಯ ಪಠ್ಯಪುಸ್ತಕವನ್ನು ತೆಗೆದು ಈ ಅಂಶಗಳನ್ನ ಒಂದು ಕಡೆ ಬರೆದಿಟ್ಕೊಳ್ರಿ. ಖಂಡಿತವಾಗಿಯೂ 2025ರ TET ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ ಮಾರ್ಕ್ಸ್ ಇದ್ರ ಮೇಲೆ. ಇನ್ನು ಮುಂದಿನ ಏನ್ ತಿಳ್ಕೋಬೇಕು ಅಂತಂದ್ರೆ, ಇಲ್ಲಿ ಇನ್ನು ಅಂಶಗಳಿವೆ ಇದ್ರ ಮೇಲೆ. ಏನಂತಂದ್ರೆ ಸಮುದ್ರದ ಅಲೆಗಳು. ಈ ಸಮುದ್ರದ ಅಲೆಗಳ ಇದರಿಂದ ಪ್ರಮುಖವಾಗಿ ಉಂಟು ಮಾಡುವ ಭೂಸ್ವರೂಪಗಳು ಯಾವ್ಯಾವು ಅಂತ ಹೇಳಿದ್ರೆ ಇಲ್ಲಿದೆ ನೋಡ್ರಿ. ಭೂಸ್ವರೂಪಗಳು ಶಿಲಾಪ್ರಪಾತ, ಸಮುದ್ರ ಗುಹೆಗಳು, ಸಮುದ್ರ ಬಿಳಿ ಬಂಡೆ, ಸಮುದ್ರ ಕಮಾನು, ಭೂಶಿರ, ಮರಳು ದಿಣ್ಣೆಗಳು, ಮರಳು ದಂಡೆಗಳು, ಹಿನ್ನೀರಿನ ಸರೋವರಗಳು. ಇದೊಂದು ಅಂಶಗಳನ್ನ ನಾವು ಬರೆದಿಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನದಿಯ ಪಾತ್ರಕ್ಕೆ ಬನ್ನಿ. ನದಿಯ ಪಾತ್ರದಲ್ಲಿಯೂ ಕೂಡ ಸವೆತ, ಸಾಗಾಣಿಕೆ, ಸಂಚಯನ ಕಾರ್ಯಗಳು ನಡೀತವೆ. ಹಾಗಾದ್ರೆ ಇಲ್ಲಿ ನಾವೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಅವ್ರು ಕೇಳಿದ್ರು ವಿ ಆಕಾರದ ಕಣಿವೆ. ಇಲ್ಲಿದೆ ನೋಡ್ರಿ, ಸವೆತ ಕಾರ್ಯದಲ್ಲಿ ವಿ ಆಕಾರದ ಕಣಿವೆ, ಕಂದರಗಳು, ಕುಂಬಳಿಗಳು, ಜಲಪಾತಗಳು. ಇನ್ನು ಸಾಗಾಣಿಕೆ ಕಾರ್ಯದಲ್ಲಿ ಮೆಕ್ಕಲು ಬೀಸಣಿಗೆ, ನದಿಯ ತಿರುವುಗಳು. ಇನ್ನ ಸಂಚಯನ ಕಾರ್ಯದಲ್ಲಿ ಪ್ರವಾಹ ಮೈದಾನಗಳು, ಶೃಂಗ ಸರೋವರ, ಭೂಮಿಯ ಮುಖಜ ಭೂಮಿಗಳು. ಇಷ್ಟು ಅಂಶಗಳನ್ನು ನೀವು ಸರಿಯಾಗಿ ಬರೆದಿಟ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗಿಯೂ 1ರಿಂದ 2 ಅಂಕಗಳು ಬರುವ ಸಾಧ್ಯತೆಗಳು ಇದ್ರ ಮೇಲೆ ಖಂಡಿತ ಇದೆ. ಹಾಗಾಗಿ ನಾನು ಏನು ಹೇಳಿದ್ನಲ್ಲ ಇಷ್ಟೊತ್ತು, ಇದನ್ನ ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆ ಹೀಗಿದೆ: ಮಿಶ್ರಗೋಳದ ಮೇಲ್ಭಾಗವನ್ನು ಹೀಗೆ ಕರೆಯಲಾಗಿದೆ. ಮಿಶ್ರಗೋಳದ ಮೇಲ್ಭಾಗವನ್ನು ಹೀಗೆ ಕರೆಯಲಾಗಿದೆ. ಆಯ್ಕೆ 1 ಅಸ್ತಿನೋಸ್ಪಿಯರ್, ಆಯ್ಕೆ 2 ಬ್ಯಾರಿಸ್ಪಿಯರ್, ಆಯ್ಕೆ 3 ಮೀಸೋಸ್ಪಿಯರ್, ಆಯ್ಕೆ 4 ಪೋಟೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ, ಅಸ್ತಿನೋಸ್ಪಿಯರ್. ಹಾಗಾದ್ರೆ ಈ ಮಿಶ್ರಗೋಳ, ಮ್ಯಾಂಟಲ್ ಅಂತ ಕರಿತೀವಲ್ಲ, ಇದು ಎಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ನೋಡಿ, ಭೂಮಿಯ ಅಂತರಾಳ. ಭೂಮಿಯ ಅಂತರಾಳದ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಇದು ನಮಗೆ 11ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸಿಗುತ್ತೆ. ಇದು 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಮಾಹಿತಿ ಲಭ್ಯ ಆಗುತ್ತೆ. ಹಾಗಾದ್ರೆ ಭೂಮಿಯ ರಚನೆ ಮತ್ತು ಸಂಯೋಜನೆ ಹೇಗಾಗಿದೆ ಅನ್ನೋದಾದ್ರೆ ನಾವು 3 ಮುಖ್ಯ ವಲಯಗಳನ್ನ ಮಾಡ್ತೀವಿ. 3 ಮುಖ್ಯ ವಲಯಗಳು ಭೂಮಿಯಿಂದ ಅಂತರಾಳದಲ್ಲಿ ಯಾವ್ಯಾವು? ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಕವಚ, ಮ್ಯಾಂಟಲ್ ಅಂದ್ರೆ ಮಿಶ್ರಗೋಳ, ಇನ್ನೊಂದು ಮೂರನೇದು ಯಾವುದು? ಕೇಂದ್ರಗೋಳ ಅಂತ ಹೇಳ್ಬಿಟ್ಟು ಬರುತ್ತೆ. ಇದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದ್ರ ಮೇಲೇನು ಕೂಡ ಪ್ರಶ್ನೆಗಳು ಬರ್ತವೆ, ಸರಿಯಾಗಿ ಗಮನಿಸಿ. ನೋಡ್ರಿ, ಭೂಕವಚ ಅಂದ್ರೆ 1ನೇ ಕವಚ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಭೂಮಿಯಿಂದ 60 ಕಿಲೋಮೀಟರ್ ಆಳದವರೆಗೆ ವ್ಯಾಪಿಸಿದೆ. ಇದನ್ನ ನಾವು 2 ಭಾಗನ ಮಾಡ್ತೀವಿ. ನೋಡ್ರಿ, ಇದು ಭೂಕವಚ ಅಂತ ಹೇಳ್ತೀವಲ್ಲ, ಇದು ಭೂಕವಚ 0ದಿಂದ 60 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಇದರಲ್ಲಿ 2 ಭಾಗ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಭೂಖಂಡಗಳ ಮೇಲ್ಪದರು ಮತ್ತೆ ಸಾಗರೀಯ ವಲಯದ ಮೇಲ್ಪದರು ಅಂತ ಮಾಡ್ತೀವಿ. ಇದು ಭೂಖಂಡಗಳ ಮೇಲ್ಪದರು, ಇದು ಸಾಗರೀಯ ಮೇಲ್ಪದರು ಅಂತ ಕರಿತೀವಿ. ಇಲ್ಲಿ ಸಿಯಾಲ್ ಅಂಶಗಳು ಕಂಡು ಬರ್ತವೆ. ಸಿಯಾಲ್ ಅಂತ ಹೇಳಿದ್ರೆ SI ಅಂತಂದ್ರೆ ಸಿಲಿಕಾನ್, ಇನ್ನು AL ಅಂತಂದ್ರೆ ಅಲ್ಯೂಮಿನಿಯಂ. ಈ ಅಂಶಗಳು ಈ ಮೇಲ್ಭಾಗದಲ್ಲಿ ಕಂಡು ಬಂದ್ರೆ, ಕೆಳಭಾಗದಲ್ಲಿ ಅಂದ್ರೆ ಸಾಗರದಕ ವಲಯದಲ್ಲಿ ಇಲ್ಲಿ ಸೀಮಾ ಅಂತ ಹೇಳ್ಬಿಟ್ಟು ಬರ್ತವೆ. SIMA, ಸೀಮಾ ಅಂತ ಹೇಳ್ಬಿಟ್ರೆ ಸಿಲಿಕಾನ್ ಮತ್ತು ಮೆಗ್ನೇಸಿಯಂ. ಈ ಅಂಶಗಳು ಈ ಭಾಗದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೋಡ್ರಿ, ಈ ಭಾಗದಲ್ಲಿದ್ದ ಸಾಗರಿಕ ಮೇಲ್ಪದರವನ್ನ ಮತ್ತು ಭೂಖಂಡಗಳ ಮೇಲ್ಪದರದ ಮಧ್ಯಭಾಗದಲ್ಲಿ ಯಾವ ರೇಖೆ ಬರುತ್ತೆ ಅಂತಂದ್ರೆ ಕಾರ್ನಾಡ್ ರೇಖೆ.
ಕಾರ್ನಾಡ್ ರೇಖೆ ಮಧ್ಯಭಾಗದಲ್ಲಿ ಬರುತ್ತೆ. ಇದು ಒಂದೇ ರೇಖೆ, ಒಂದೇದ ಅಂತರಾಳದ ಬಗ್ಗೆ ತಿಳ್ಕೊಂಡ್ರಿ, ನೀವು ಭೂಕವಚದ ಬಗ್ಗೆ ತಿಳ್ಕೊಂಡ್ರಿ. ಹಾಗಾದ್ರೆ ಎರಡನೇದು ಯಾವ್ದಿದೆ ಅಂತಂದ್ರೆ ಮ್ಯಾಂಟಲ್. ಮ್ಯಾಂಟಲ್ ಅಂತಂದ್ರೆ ಇದನ್ನ ನಾವು ಮಿಶ್ರಗೋಳ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಇದು ಭೂಮಿಯ ಅಂತರಾಳದ ಎರಡನೆಯ ಪದರವಾಗಿದೆ. ಇದು ಭೂಮಿಯಿಂದ 2900 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ವ್ಯಾಪಿಸಿದೆ. ಇದರಲ್ಲಿ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೀವಿ, ಎಸ್ತಿನೋಸ್ಪಿಯರ್, ಮಿಸೋಸ್ಪಿಯರ್. ಇದು ನೋಡಿ ಕೇಳಿದ್ರು ಅವರು, ಭೂಮಿಯ ಅಂದ್ರೆ ಮ್ಯಾಂಟಲ್ ನ ಮೇಲ್ಪದರವನ್ನ ನಾವೇನಂತ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರು, ಎಸ್ತಿನೋಸ್ಪಿಯರ್. ಇದನ್ನ ಗಮನಿಸ್ಬೇಕು ನೀವು. ಅದ್ರ ಕೆಳಗಡೆ ಯಾವ್ದಿತ್ತು, ಮೆಸೋಸ್ಪಿಯರ್. ಹಾಗಾದ್ರೆ ಈ ಎರಡರ ಮಧ್ಯ ಕಂಡು ಬರುವ, ಇದು ಅಸ್ತಿನೋಸ್ಪಿಯರ್, ಇದು ಮೆಸೋಸ್ಪಿಯರ್ ಅಂತ ಹೇಳಿದ್ರೆ, ಇದ್ರ ಮಧ್ಯೆ ಕಂಡು ಬರುವ ರೇಖಾ ಮಧ್ಯಭಾಗದಲ್ಲಿ ಬರುವಂತಹ ವಲಯವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರೇಪಿಟ್ಟಿ ವಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ರೇಪಿಟ್ಟಿ ವಲಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈ ಅಂಶವನ್ನ ಗಮನಿಸ್ಬೇಕು ನೀವು. ಹಾಗಾದ್ರೆ ಮತ್ತೆ ಮುಂದೆ ಏನು ಅಂತಂದ್ರೆ, ಮುಂದಿನ ಭಾಗ ಯಾವ್ದು ಬರುತ್ತೆ, ಮೂರನೇದು ಕೇಂದ್ರಗೋಳ ಅಂತ ಬರುತ್ತೆ. ಈ ಕೇಂದ್ರಗೋಳ ಇಲ್ಲಿದೆ ನೋಡ್ರಿ, 11ನೇ ತರಗತಿಯ ಪಠ್ಯ ಪುಸ್ತಕ ಇದು. ಕೇಂದ್ರಗೋಳವನ್ನು ನಾವು ಎರಡು ಭಾಗ ಮಾಡ್ತೀವಿ. ಇದು 6371 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ವ್ಯಾಪಿಸಿದೆ ಭೂಮಿಯಿಂದ. ಅದನ್ನ ಎರಡು ಭಾಗ ಮಾಡ್ತೀವಿ, ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವುದು ಹೆಚ್ಚಿನ ಪ್ರಮಾಣ ಇರುತ್ತೆ ಅಂತ ಹೇಳಿದ್ರೆ ನಿಫೆ. ನಿಫೆ ಅಂತಂದ್ರೆ ಏನು ಅಂತಂದ್ರೆ ನಿಕ್ಕಲ್ ಮತ್ತು ಫೆರಮ್. ನಿಕ್ಕಲ್ ಮತ್ತು ಕಬ್ಬಿಣ, ಫೆರಮ್ ಅಂದ್ರೆ ಕಬ್ಬಿಣ ಅಂದರ್ಥ. ಈ ಅಂಶಗಳು ಹೆಚ್ಚಾಗಿ ಇಲ್ಲಿ ಈ ಭಾಗದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು. ಏನ್ ಕೇಳ್ತಾರೆ ಅಂತಂದ್ರೆ ಇದ್ರ ಮೇಲೆ, ಈ ಮೂರು ವಲಯದಲ್ಲಿ ನೋಡ್ರಿ, ಈ ಮೂರು ಭೂಮಿ ಅಂತರಾಳದ ವಲಯಗಳಲ್ಲಿ ಒಂದನೇದ್ದು ಭೂಕವಚ, ಎರಡನೇದ್ದು ಮಿಶ್ರಗೋಳ, ಮೂರನೇದ್ದು ಕೇಂದ್ರಗೋಳ ಅಂತ ಹೇಳ್ಬಿಟ್ಟು ಕರೆದವಲ್ಲ ನಾವು. ಇದರಲ್ಲಿ ಭೂಕವಚ ಮತ್ತು ಮ್ಯಾಂಟಲ್ನ ಮಧ್ಯಭಾಗದಲ್ಲಿ ಕಂಡು ಬರುವ ವಲಯ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ರೇಖೆಯನ್ನ ಮೆಹರೋವಿಸಿಕ್ ರೇಖೆ ಅಂತ ಹೇಳ್ಬಿಟ್ಟು ಕರಿತೀವಿ. ಮೆಹರೋವಿಸಿಕ್ ರೇಖೆ, ಇದು ಒಂದು ಅಂಶ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳ ಮಧ್ಯೆ ಬರುವ ರೇಖೆ, ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳ ಮಧ್ಯೆ ಬರುವ ರೇಖೆಯನ್ನ ಗುಟೆನ್ಬರ್ಗ್ ರೇಖೆ ಅಂತ ಹೇಳ್ಬಿಟ್ಟು ಕರಿತೀವಿ. ಗುಟೆನ್ಬರ್ಗ್ ರೇಖೆ ಅಂತ ಕರಿತೀವಿ. ಈ ಅಂಶಗಳನ್ನ ಸರಿಯಾಗಿ ಗಮನಿಸಬೇಕು ನೀವು. ಇದ್ರ ಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಪಠ್ಯ ಪುಸ್ತಕವನ್ನು ಒಂದು ಬಾರಿ ತೆಗೀರಿ, ಸರಿಯಾಗಿ ಓದ್ಕೊಳ್ರಿ. ಇದ್ರ ಮೇಲೂ ಕೂಡ ಪ್ರತಿ ವರ್ಷಗಳು ಅಂಕಗಳು ಕೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಆಯ್ಕೆ 1 ಕಾಂಡ್ಲಾ ಬಂದರು, ಗುಜರಾತ್. ಆಯ್ಕೆ 2 ಟುಟುಕುರಿನ್ ಬಂದರು, ಕೇರಳ. ಆಯ್ಕೆ 3 ಪಾರಾದೀಪ್ ಬಂದರು, ಒಡಿಸ್ಸಾ. ಆಯ್ಕೆ 4 ಆಲ್ದಿಯಾ ಬಂದರು, ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಟುಟುಕುರಿನ್ ಬಂದರು, ಕೇರಳ. ಇದು ತಪ್ಪಾದ ಜೋಡಿಯಾಗಿದೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇದು. ಹಾಗಾದ್ರೆ ಈ ಬಂದರುಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ಹೇಳಿದ ಮೇಲೆ, ಭಾರತದಲ್ಲಿ ಒಟ್ಟು ಅಂತಾರಾಷ್ಟ್ರೀಯ ಬಂದರುಗಳು 14 ಇವೆ. ಅದರಲ್ಲಿ 13 ಅಂತಾರಾಷ್ಟ್ರೀಯ ಸರ್ಕಾರದ್ದಾದ್ರೆ 1 ಅಂತಾರಾಷ್ಟ್ರೀಯ ಬಂದರು ಖಾಸಗಿದಾಗಿದೆ. ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ. ಎಸ್, ಇದು ಜಲ ಸಾರಿಗೆ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಜಲ ಸಾರಿಗೆಯ ಬಗ್ಗೆ ಭಾರತದ ಪ್ರಮುಖ ಬಂದರುಗಳು ನೋಡ್ರಿ. ನಾನು ಹೇಳಿದೆ ಈಗಾಗಲೇ, ಅಂತಾರಾಷ್ಟ್ರೀಯ ಬಂದರುಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ಭಾರತದಲ್ಲಿ ಒಟ್ಟು 14 ಇವೆ. ಈ 14ರಲ್ಲಿ 13 ಸರ್ಕಾರದ ಒಡೆತನದಲ್ಲಿದ್ದರೆ 1 ಮಾತ್ರ ಖಾಸಗಿ ಒಡೆತನದಲ್ಲಿದೆ. ಅದು ಯಾವುದು ಅಂತಂದ್ರೆ ತಮಿಳುನಾಡಿನ ಎನ್ನೋರ್ ಬಂದರು. ಇಲ್ಲಿದೆ ನೋಡ್ರಿ, ಎನ್ನೋರ್ ಬಂದರು ಇದು ಖಾಸಗಿ ಬಂದರಾಗಿದೆ. ಹಾಗಾದ್ರೆ ಈ 14 ಅಂತಾರಾಷ್ಟ್ರೀಯ ಬಂದರುಗಳ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ. ಎಸ್, ಇದು ಭಾರತ ಭೂಪಟ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ. ನೋಡಿ, ಈ ಭಾಗದಲ್ಲಿ ಬರೋದು ಕರಾವಳಿ ತೀರ. ಎಲ್ಲಿ ಕರಾವಳಿ ತೀರ ಇರುತ್ತೋ ಅಲ್ಲೇ ಏನಾಗುತ್ತೆ, ನಮಗೆ ಬಂದರುಗಳು ಕಂಡು ಬರ್ತವೆ. ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು, ಮುಂಬೈ ಒಳಗಡೆ 2 ಬಂದರು ಇದೆ, ಮುಂಬೈ ಬಂದರು ಮತ್ತು ನವಸೇವಾ ಬಂದರು. ಗೋವಾದೊಳಗಡೆ ಮರ್ಮಗೋವಾ, ಇನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ನಾವು ನವಮಂಗಳೂರು, ಏಕೈಕ ಬಂದರು, ಅಂತಾರಾಷ್ಟ್ರೀಯ ಬಂದರು ಕರ್ನಾಟಕದ. ಇನ್ನು ಕೇರಳದ ಕೊಚ್ಚಿನ್ ಬಂದರು, ತಮಿಳುನಾಡಿನ ತೂತುಕುಡಿ, ಚೆನ್ನೈ, ಇನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ಒರಿಸ್ಸಾದ ಪಾರಾದೀಪ್, ಇನ್ನು ಕೋಲ್ಕತ್ತಾದ ಆಲ್ಡಿಯಾ ಬಂದರು ಮತ್ತೆ ಕೋಲ್ಕತ್ತಾ ಬಂದರು. ಇವಿಷ್ಟು ಒಟ್ಟು 14 ಬಂದರುಗಳಿವೆ. ಅದರಲ್ಲಿ ಪ್ರಮುಖ ಅಂಶಗಳು ಏನು ಅಂತಂದ್ರೆ ಈ ಭಾಗದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇದನ್ನ ನೀವು ಒಂದು ಬಾರಿ ಸರಿಯಾಗಿ ಗಮನಿಸಬೇಕು. ಕಾಂಡ್ಲಾ ಬಂದರು ಇದು ಕಚ್ ಕಾರಿಯ ಶಿರೋಭಾಗದಲ್ಲಿದೆ. ಇನ್ನು ಮುಂಬೈ ಮಹಾರಾಷ್ಟ್ರ, ಇದು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ. ಇನ್ನು ನವಸೇವಾ ಬಂದರು ಜವಾಹರ್ ನೆಹರು ಬಂದರು ಅಂತ ಹೇಳಿ ಕರಿತೀವಿ. ಮುಂಬೈ ಬಂದರಿನ ಒತ್ತಡವನ್ನ ಕುಗ್ಗಿಸಲು ನಿರ್ಮಾಣ ಮಾಡಲಾಗಿದೆ. ಈ ಅಂಶವನ್ನು ಗಮನಿಸಬೇಕು. ಜೊತೆಗೆ ಇದು ಇಂಪಾರ್ಟೆಂಟ್ ನೋಡ್ರಿ, ಗೋವಾ ಇದು ಜುವಾರಿ ನದಿಯ ಅಳಿವೆಯ ಅಂಚಿನಲ್ಲಿದೆ. ಇದನ್ನು ಗಮನಿಸಬೇಕು. ಜೊತೆಗೆ ಇವೆಲ್ಲ ನೋಡ್ರಿ, ಈ ಪಾಯಿಂಟ್ಸ್ ತಗೊಂಡಿರೋದು ನಾನು ಪುಸ್ತಕದಲ್ಲಿನ ಮಾಹಿತಿನೇ ಇದು, ಮತ್ತೆ ಇದು ಬೇರೆ ಅನ್ಕೋಬೇಡ್ರಿ, ಪುಸ್ತಕದಲ್ಲಿನ ಪಾಯಿಂಟ್ಸ್ ಮಾಡಲಾಗಿದೆ ಅಷ್ಟೇ. ಹಾಗಿದ್ರೆ ಇನ್ನು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ. ಕೊಚ್ಚಿನ ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅಂಶವನ್ನು ಗಮನಿಸಬೇಕು. ಇನ್ನು ಕೆಳಗಡೆ ಭಾಗದಲ್ಲಿ ಕೂಡ ಹಲವಾರು ಬಂದರುಗಳಿದಾವೆ. ಇವುಗಳನ್ನ ನೀವು ಒಂದು ಬಾರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಒಂದು ಬಾರಿ ನೋಟ್ ಮಾಡ್ಕೊಳ್ರಿ. ಈ ಬಂದರುಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಜೊತೆಗೆ ಭೂಗೋಳಶಾಸ್ತ್ರದಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಗ ಏನು ಅಂತಂದ್ರೆ ನದಿಗಳ ಬಗ್ಗೆ,
ಇನ್ನು ಮತ್ತೆ ಭೂಗೋಳಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ. ಯಾಕಂತಂದ್ರೆ ನಮ್ಮ ವಿಡಿಯೋ ಯಾವುದೇ ಬಂದರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.